Let's welcome Radhika Subramani on the stage. ನಮಸ್ಕಾರ ರಾಧಿಕಾ ಅವರೇ. ರಾಧಿಕಾ ಅವರೇ, ನೀವು ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರಿಂದಾನೆ, ನ್ಯೂ ಬಿ ಎಲ್ ರೋಡ್, ಲೊಟ್ಟೆಗೊಳ್ಳಹಳ್ಳಿ ಅಂತ. ನಿಮ್ಮ ಸಂಗೀತದ ಪಯಣದ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ. ಸಂಗೀತದ ಪಯಣ ಅಂದರೆ ನೀವು ನಗ್ಬಿಡ್ತೀರಾ. ನನಗೆ ಸಂಗೀತ ಬಗ್ಗೆ ಏನೂ ಗೊತ್ತಿಲ್ಲ. ಇದನ್ನು ನಾನು ಸತ್ಯ ಹೇಳ್ತಾ ಇರೋದು. ನನಗೆ ನೀವು ಚರಣ ಅಂತೀರಾ, ತಾಳ ಅಂತ ಇದ್ದೀರಾ, ಆಮೇಲೆ ಸಂಗತಿ ಇವೆಲ್ಲ ನನಗೇನೂ ಗೊತ್ತಿಲ್ಲ. ಜಸ್ಟು ಆ ಸ್ಮ್ಯೂಲ್ ಆ್ಯಪ್ ನೋಡಿದೆ ನಾನು. ಅದರಲ್ಲಿ ಹಾಡೋರನ್ನ ನೋಡ್ತಾ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಆಗಿ ನಾನು ಹಾಡೋವಾಗ ಸ್ಟಾರ್ಟ್ ಮಾಡಿದೆ. ಸ್ಮ್ಯೂಲಲ್ಲಿ ಹಾಡೋರ ಜೊತೆಲಿ ಹಾಡ್ತಾನೇ ಇದ್ದೆ. ಅಂದರೆ ಜಾಯ್ನಿಂಗ್ ಏನು, ಇನ್ವೈಟ್ ಏನೂ ಗೊತ್ತಿಲ್ಲ. ಹಾಡಿರೋರ ಜೊತೆಲಿ ಹಾಡ್ಕೊಂಡು ಫುಲ್ ಸಾಂಗ್ ಹಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನಿಮ್ಮಂಥವ್ರೆಲ್ಲರ ಜೊತೆಲೂ ಜಾಯಿನ್ಸ್ ಕೊಟ್ಟು ಸುಮಾರು 5 ವರ್ಷ ಬರೀ ಜಾಯಿನ್ಸೇ ಕೊಟ್ಟಿದ್ದೀನಿ, ನೋ ಇನ್ವೈಟ್ಸ್. ಜಾಯಿನ್ಸ್ ಕೊಟ್ಟು ಸ್ವಲ್ಪ ಈ ಮಟ್ಟಕ್ಕೆ ಐ ಆಮ್ ವೆರಿ ಸ್ಮಾಲ್ ಹಿಯರ್. ಈಗ ನಾನು ಹಾಡೋದು ಹೇಗೆ ಹಾಡ್ತೀನಿ ಅನ್ನೋದು ನಿಮ್ಮಲ್ಲಿ ಜಡ್ಜ್ಮೆಂಟ್ ಅನ್ನೋದಿಲ್ಲ. ನಮ್ಮ ಈ ವೇದಿಕೆ ಇದಕ್ಕೆ ಇರೋದು. ಇಲ್ಲಿ ನಮ್ಮ ರೈಸಿಂಗ್ ಸ್ಟಾರ್ ವೇದಿಕೆಯಲ್ಲಿ A to Z ಅವರು ವರೆಗೂ ಕಲ್ತಿರೋರು ಬರ್ತಾರೆ, ಇನ್ನು ABCD ಕಲಿತಾ ಇರೋರು ಬರ್ತಾರೆ. ಆಲ್ ಆರ್ ವೆಲ್ಕಮ್ ಟು ಅವರ್ ವೇದಿಕೆ. ಮ್ಯಾಮ್, ಮೊದಲನೇದಾಗಿ ಯಾವ ಹಾಡನ್ನು ಹಾಡ್ತಾ ಇದ್ದೀರಾ? ನಾನು ಮುತ್ತು ಮಳೆಗಾಗಿ ಏನಿದು ಸಂಗತಿ ಗೊತ್ತಿಲ್ಲ, ಚರಣ ಗೊತ್ತಿಲ್ಲ ಅಂತೆಲ್ಲ ಹೇಳಿಬಿಟ್ಟು ಸ್ವಲ್ಪ ಸೂಪರಾಗಿ ಚಿಂದಿ ಉಡಾಯಿಸ್ಬಿಟ್ರಿ ಸಾಂಗನ್ನು. ತುಂಬ ಚೆನ್ನಾಗಿ ಹಾಡಿದ್ದೀರಾ. ಎಕ್ಸ್ಪ್ರೆಷನ್ನು ಎಲ್ಲ ತುಂಬ ಚೆನ್ನಾಗಿತ್ತು. ಶ್ರೀನಿ ಸರ್ನ ಕೇಳೋಣ, ಹೇಗಿತ್ತು ತಮ್ಮ ಹಾಡುಗಾರಿಕೆ ಅನ್ನೋದನ್ನು. ನಮಸ್ಕಾರ ರಾಧಿಕಾ ಅವರೇ. ನಮಸ್ಕಾರ ಸರ್. ಏನಿದು ಏನು ಸಂಗತಿ ಇದು ಅಂತ? ಸಂಗತಿ ಗೊತ್ತಿಲ್ಲ, ಚರಣ ಗೊತ್ತಿಲ್ಲ ಅಂತ ಬರೀ ಸುಳ್ಳು ಹೇಳ್ತೀರಲ್ಲ. ನಿಜವಾಗ್ಲೂ ನಾನೇನು ಕಲ್ತಿಲ್ಲ. ಹೌದಾ? ಎಲ್ಲ ನಿಮ್ಮಂಥ ಗುರುಗಳಿಂದಾನೇ ಕಲಿತಾ. ಇಟ್ ಈಸ್ ಆಲ್ ಅಬೌಟ್ ಲೇಬಲ್ ಅಷ್ಟೇ. ಸೊ ಅದರ ಹೆಸರು ಗೊತ್ತಿಲ್ಲದೆ ಇರ್ಬೋದು ನಮಗೆ, ಬಟ್ ಒಂದು ಐಡಿಯಾ ಇರುತ್ತೆ ಪ್ರತಿಯೊಂದಕ್ಕೂ, ಪಲ್ವಿ, ಚರಣ ಅನ್ನೋದು ಎಲ್ಲನೂ. ಬಟ್ ತುಂಬ ಚೆನ್ನಾಗಿ ಹಾಡಿದ್ರಿ. ಎಕ್ಸ್ಪ್ರೆಷನ್ಸ್ ಎಸ್ಪೆಷಲ್ ಹೈಲೈಟ್ ಆಗೋದು. ಒಂದೊಂದು ಪದಾನೂ ಅನುಭವಿಸಿ ಅದಕ್ಕೆ ರಿಲೇಟೆಡ್ ಫೀಲ್ ಮಾಡ್ತಾಯಿದ್ರೆ. ಐ ಕುಡ್ ಸಿ ದಟ್ ಆನ್ ಯುವರ್ ಫೇಸ್. ತುಂಬ ಚೆನ್ನಾಗಿ ಎಕ್ಸ್ಪ್ರೆಸಿವ್ ಆಗ್ತಾಯಿದ್ರೆ. ಮೋಸ್ಟ್ಲಿ ಸೆಕೆಂಡ್ ಚರಣದಲ್ಲಿ ಸ್ವಲ್ಪ ತಾಳ ಹೊಡಿತು ಅನ್ಸುತ್ತಲ್ಲ, ಓಪನಿಂಗು ಸ್ವಲ್ಪ ತಪ್ಪಿತು. ಬಟ್ ಅದರ್ವೈಸ್ ತುಂಬ ಚೆನ್ನಾಗಿ ಬಂತು. ಬಟ್ ಐ ಥಿಂಕ್ ಯು ಇಂಟೆನ್ಷನಲಿ ಚೂಸ್ ಎ ಸಿಂಪಲ್ ನಂಬರ್. ಸೊ ಸ್ವಲ್ಪ ಕಾಂಪಿಟೇಷನ್ಗೆ ನೀವು ಯೂಶ್ವಲಿ ಮೇರೆ ಡೋಲ್ನ ಅಂತ ಇಂಥದ್ದು ಎತ್ಕೊಂಬತ್ತೀರ ಅಂದ್ಕೊಂಡಿದ್ದೆ ನಾನು. ಕಾಂಪಿಟೇಷನ್ ಅಲ್ವಾ? ಬಟ್ ಸಿಂಪಲ್ ನಂಬರ್ ತೊಗೊಂಡಿದ್ದೀರಾ. ಬಟ್ ತುಂಬ ಚೆನ್ನಾಗಿ ಬಂತು ರಾಧಿಕಾ ಅವರೇ. ಆಲ್ ದ ಬೆಸ್ಟ್. ನಾನು ಇನ್ನೊಂದು ಕೇಳಿದ್ದೀನಿ ಶ್ರೀನಿವಾಸ್. ಆ್ಯಕ್ಚುಲಿ SPB ಅವರು ಒಂದು ಸ್ಟೇಜ್ ಪ್ರೋಗ್ರಾಮಲ್ಲಿ ಹೇಳಿದರು, ಈಗ ಹಾಡುವಾಗ ಎಕ್ಸ್ಪ್ರೆಷನ್ ಬರಬೇಕು ಅಂತಂದರೆ ಅದು ಮುಖದಲ್ಲಿ ಅದು ಎಕ್ಸ್ಪ್ರೆಸ್ ಆದಾಗಲೇ ಆ ಎಕ್ಸ್ಪ್ರೆಷನ್ ಬರುತ್ತೆ ಅಂತ ಹೇಳಿದ್ದೆ. ಒಂದು ಸ್ಪೀಚಲ್ಲಿ ಕೇಳಿದ್ದೆ ನಾನು. ಅದೇ ಥರ ಇತ್ತು ನೀವು ಹಾಡಿದ್ದು ಕೂಡ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.